Hi friends, complete MS Excel tutorials. In this session, we'll be discussing overview of MS Excel. MS Excel overview check ಮಾಡೋಣ video start ಮಾಡೋಣ. So to start MS Excel, click on start and search MS Office folder. MS Office folder. In that MS Office folder, MS Office Excel 2010. ಇದು ಫಸ್ಟ್ ವೇ ಈ ರೀತಿ ನೀವು MS Excel ನ ಓಪನ್ ಮಾಡಬಹುದು. ಅಂಡ್ ಇದನ್ನ ಬಿಟ್ಟು ಕ್ಲೋಸ್ ಮಾಡಿ ಇಲ್ಲೇ ಸ್ಟಾರ್ಟ್ ಅಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಟೈಪ್ excel.exe. MS Excel ದು ಎಕ್ಸಿಕ್ಯೂಟಿಬಲ್ ಫೈಲ್ ಯಾವ್ದಂತ ಕೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ excel.exe ಏನಿದೆ ಇದು ಎಕ್ಸಿಕ್ಯೂಟಿಬಲ್ ಫೈಲ್ ಅಂಡ್ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ MS Excel ಓಪನ್ ಆಗುತ್ತೆ. ದಟ್ ಇಸ್ MS Excel 2010 ಆನ್ ಸ್ಕ್ರೀನ್. ಓಕೆ, MS Excel ಓವರ್ ಬಗ್ಗೆ ಡಿಸ್ಕಸ್ ಮಾಡೋಣ. MS Excel ಅಲ್ಲಿ ಫಸ್ಟ್ ಮೇಲ್ಗಡೆ ಇರೋದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇಲ್ಲಿ ಸೇವ್ ಕಮಾಂಡ್ ಇದೆ, ಅಂಡು ಮತ್ತೆ ರೀಡು ಕಮಾಂಡ್ ಇದೆ. ಫರ್ದರ್ ಅದರಲ್ಲಿ ಆಡ್ ಮಾಡ್ಬೇಕಂದ್ರೆ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಹೋಗ್ಬಿಟ್ಟು ಯಾವುದೇ ಕಮಾಂಡ್ಸ್ ನ ನೀವು ಆಡ್ ಮಾಡಬಹುದು. ನ್ಯೂ, ಓಪನ್ ಕಮಾಂಡ್, ಈ ರೀತಿ ಕಮಾಂಡ್ಸ್ ನ ಆಡ್ ಮಾಡಬಹುದು. ಡಿಫಾಲ್ಟ್ ಅಲ್ಲಿ ಇರುವಂತ ಫೈಲ್ ನೇಮ್ ನೆನಪಿಟ್ಟುಕೊಳ್ಳಿ, ಬುಕ್ 1 ಅಂತಿದೆ. ನೀವು ಮತ್ತೊಂದು ನ್ಯೂ ಫೈಲ್ ತಗೊಂಡ್ರೆ ಬುಕ್ 2, ಬುಕ್ 3, ಬುಕ್ 4 ಸೋ ಆನ್, ಈ ರೀತಿ ವರ್ಕ್ ಬುಕ್ ಫೈಲ್ ನೇಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. 3 ಕಂಟ್ರೋಲ್ ಬಟನ್ಸ್ ಇದೆ, ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂಡ್ ರಿಸ್ಟೋರ್ ಬಟನ್ ಅಂಡ್ ಕ್ಲೋಸ್ ಬಟನ್ ಇದೆ. ಸೊ ಇಲ್ಲಿ ಮೆನ್ಯೂಸ್ ಇದೆ, ಫೈಲ್ ಮೆನ್ಯೂ, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡಾಟಾ, ರಿವ್ಯೂ ಅಂಡ್ ವ್ಯೂ. ಅಂಡ್ ಈಚ್ ಅಂಡ್ ಎವ್ರಿ ಮೆನು ಒಳಗಡೆ ಗ್ರೂಪ್ಸ್ ಇದೆ. ಲೈಕ್ ನೋಡಿ, ಈಗ ಹೋಮ್ ಮೆನು ಒಳಗಡೆ ಕ್ಲಿಪ್ ಬೋರ್ಡ್, ಫಾಂಟ್, ಅಲೈನ್ಮೆಂಟ್, ನಂಬರ್, ಸ್ಟೈಲ್ಸ್, ಸೆಲ್ಸ್, ಎಡಿಟಿಂಗ್ ಗ್ರೂಪ್ ಅಂತಿದೆ. ಅಂಡ್ ಇಲ್ಲಿ ನೇಮ್ ಬಾಕ್ಸ್, ಇದಕ್ಕೆ ನಾವು ನೇಮ್ ಬಾಕ್ಸ್ ಅಂತ ಕರಿತೀವಿ, ಸೆಲ್ ರೆಫರೆನ್ಸ್ ಹೇಳುತ್ತೆ. ಅಂಡ್ ಇಲ್ಲಿ ಫಾರ್ಮುಲಾ ಬರಿಬೇಕಂದ್ರೆ ಹಿಯರ್ ವಿ ಯೂಸ್ ಫಾರ್ಮುಲಾ ಬಾರ್. ನೋಡಿ, MS Excel ಏನಿರುತ್ತೆ ಅಂತ ಕೇಳಿದ್ರೆ ರೋಸ್ ಮತ್ತೆ ಕಾಲಮ್ಸ್ ಇರುತ್ತೆ. ಅಂಡ್ ಈ ರೋಸ್ ಮತ್ತೆ ಕಾಲಮ್ಸ್ ಒಂದು ಶೀಟ್ ಅಂತ ಕರಿತೀವಿ. ಇಲ್ಲಿ ಒಂದು ಶೀಟ್ ಒಳಗಡೆ ನೋಡಿ, ಒಂದು ವರ್ಕ್ ಬುಕ್ ಒಳಗಡೆ ನಂಬರ್ ಆಫ್ ಶೀಟ್ಸ್ ಇರುತ್ತೆ. ಒನ್ ವರ್ಕ್ ಬುಕ್ ಒಳಗಡೆ ಎಷ್ಟು ಡಿಫಾಲ್ಟ್ ಶೀಟ್ಸ್ ಇರುತ್ತೆ ಅಂತ ಕೇಳಿದಾಗ ಯು ಹ್ಯಾವ್ ಟು ಮೆನ್ಷನ್ 3 ಶೀಟ್ ಇರುತ್ತೆ. ಶೀಟ್ 1, ಶೀಟ್ 2, ಶೀಟ್ 3. ನಿಮ್ಗೆ ಜಾಸ್ತಿ ಶೀಟ್ ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡ್ಬೋದು, ಅಂಡ್ ಶೀಟ್ ನ ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಮಾಡ್ಬೋದು. ಅಂಡ್ ಡಿಫಾಲ್ಟ್ ಶೀಟ್ ಇರೋದು 3 ಶೀಟ್ ಇರುತ್ತೆ. ಅಂಡ್ ಯಾವುದೇ ಒಂದು ಶೀಟ್ ತಗೊಳ್ಳಿ, ಅದರಲ್ಲಿ ಈ ರೀತಿ ನಂಬರ್ ಆಫ್ ಕಾಲಮ್ಸ್ ಮತ್ತೆ ನಂಬರ್ ಆಫ್ ರೋಸ್ ಇರುತ್ತೆ. ನೋಡಿ, ಕಾಲಮ್ಸ್ ನ ಹೆಂಗ್ ರಿಪ್ರೆಸೆಂಟ್ ಮಾಡಿದಾರೆ ಅಂತಂದ್ರೆ, ಸೊ ಕಾಲಮ್ಸ್ ನೋಡಿ ಹೆಂಗ್ ರಿಪ್ರೆಸೆಂಟ್ ಮಾಡಿದ್ದಾರೆ, ಅಲ್ಫಾಬೆಟಿಕ್ ಸೀರೀಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ, ABCDEFGHIJ ಅಂತ. ಅಂಡ್ ನಂಬರ್ ರೋಸ್ ಏನ್ ಮಾಡಿದ್ದಾರೆ, ನ್ಯೂಮರಿಕ್ ಸೀರೀಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ ಎಷ್ಟು ರೋಸ್ ಅಂತ ಕೇಳಿದ್ರೆ ಒಂದು ಶೀಟ್ ಒಳಗಡೆ 10,48,576 ರೋಸ್ ಇರುತ್ತೆ. 10,48,576 ರೋಸ್ ಇರುತ್ತೆ. ನಾನು ಕಂಟ್ರೋಲ್ ಹಿಡಿದ್ಬಿಟ್ಟು ಡೌನ್ ಕೀ ಪ್ರೆಸ್ ಮಾಡಿದೆ. ಕಂಟ್ರೋಲ್ ಹಿಡಿದು ಅಪ್ ಕೀ ಪ್ರೆಸ್ ಮಾಡಿದ್ರೆ ಫಸ್ಟ್ ರೋಗ್ ಹೋಗ್ತೀರಾ. ಅಂಡ್ ಕಾಲಮ್ಸ್ ಎಷ್ಟಿದೆ, ಕಂಟ್ರೋಲ್ ಹಿಡಿದು ರೈಟ್ ಆರೋ ಕೀ ಪ್ರೆಸ್ ಮಾಡಿ 13,384 ಕಾಲಮ್ಸ್ ಇರುತ್ತೆ. ಅಂಡ್ ಲಾಸ್ಟ್ ಕಾಲಮ್ ಬಂದ್ಬಿಟ್ಟು XFD ಅಂತ ಇರುತ್ತೆ. ಅಂಡ್ ದ ಫಸ್ಟ್ ಕಾಲಮ್ ಬರ್ಬೇಕಂದ್ರೆ A, ದ ಲಾಸ್ಟ್ ಕಾಲಮ್ XFD ಅಂತ ಇರುತ್ತೆ. ನೋಡಿ, ಇಲ್ಲಿ ಒಂದು ಕಾಲಮ್, ಈಗ ನಾನು B ಕಾಲಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ 9th ರೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಇಂಟರ್ಸೆಕ್ಟ್ ಆಗುತ್ತೆ. ಅಂಡ್ ಈ ಸೆಲ್ಗೆ ನಾವು ಏನಂತ ಕರಿಬೇಕು, ಇದಕ್ಕೆ ನಾವು ಏನಂತ ಕರಿಬೇಕು, ಸೆಲ್ ಅಂತ ಕರಿಬೇಕು. ವಾಟ್ ಈಸ್ ಸೆಲ್ ಅಂತ ಕೇಳಿದ್ರೆ ಇಂಟರ್ಸೆಕ್ಷನ್ ಆಫ್ ಕಾಲಮ್ ಅಂಡ್ ರೋ. ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್ ಇಸ್ ಕಾಲ್ಡ್ ಆಸ್ ಸೆಲ್ ಅಂತ ಅನ್ಬೋದು. ಅಂಡ್ ಈ ಸೆಲ್ಗೆ ಒಂದು ಹೆಸರು ಇದೆ, ಆ ಹೆಸರು ನೀವು ನೇಮ್ ಬಾಕ್ಸ್ ನ ಚೆಕ್ ಮಾಡ್ಕೋಬಹುದು, B9 ಅಂತ. ನೋಡಿ, ಸೆಲ್ ರೆಫರೆನ್ಸ್ ಬಹಳ ಇಂಪಾರ್ಟೆಂಟು. ಈಗ ನಾನು 100 ಅಂತ ಟೈಪ್ ಮಾಡಿಬಿಟ್ಟು ಇನ್ನೊಂದು 100 ಅಂತ ಟೈಪ್ ಮಾಡಿಬಿಟ್ಟು ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೀವು ವ್ಯಾಲ್ಯೂಸ್ ಯೂಸ್ ಮಾಡಿದ್ರೆ ಯೂಸ್ ಆಗೋದಿಲ್ಲ. ಈಗ ನೋಡಿ, 100 + 100 ಮಾಡಿದೆ ಅಂದ್ರೆ ಆನ್ಸರ್ ಬರುತ್ತೆ 200 ಅಂತ ಬರುತ್ತೆ ಆನ್ಸರ್. ಬಟ್ ನೀವು ಇನ್ಪುಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಅದು ಔಟ್ಪುಟ್ ಅಲ್ಲಿ ಚೇಂಜ್ ಆಗಂಗಿಲ್ಲ. ಯಾಕಂದ್ರೆ ನೀವು ವ್ಯಾಲ್ಯೂಸ್ ತಗೊಂಡಿದ್ದೀರಾ, ರೆಫರೆನ್ಸ್ ತಗೊಂಡಿಲ್ಲ. ಸರ್, ರೆಫರೆನ್ಸ್ ತಗೊಳ್ಳೋದಂದ್ರೆ ಅರ್ಥ ಏನು? ನೋಡಿ, ಅದೇ ಫಾರ್ಮುಲಾ ಈ ರೀತಿ ಬರೀತೀನಿ ನಾನು. ಆ 200 ಎಲ್ಲಿದೆ, ಈ 200 ಎಲ್ಲಿದೆ, A1 ಒಳಗಡೆ ಇದೆ, A1 ಅಂತ ಟೈಪ್ ಮಾಡಿ ಪ್ಲಸ್. ಅಂಡ್ ಈ 100 ಎಲ್ಲಿದೆ, A2 ಒಳಗಡೆ ಇದೆ, A2 ಅಂತ ಟೈಪ್ ಮಾಡಿ ಎಂಟರ್ ಮಾಡಿ, ಅಲ್ಲಿ ರಿಸಲ್ಟ್ ಬರುತ್ತೆ 300. ನೀವು ಇನ್ಪುಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿ 300 ಅಂಡ್ 300 ಅಂತ ಮಾಡಿ, ನಿಮ್ಗೆ ಅಲ್ಲಿ ರಿಸಲ್ಟ್ ಬರುತ್ತೆ 600 ಅಂತ. ಅಂಡ್ ಆಟೋಮೆಟಿಕ್ ಇನ್ಪುಟ್ ಚೇಂಜ್ ಮಾಡಿದಾಗ ಔಟ್ಪುಟ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಸೆಲ್ ರೆಫರೆನ್ಸ್ ಬಗ್ಗೆ ಮಾಹಿತಿ ಇರಬೇಕು. ಈಗ ನೋಡಿ, ಸಿಂಪಲ್ ನಾ ಒಂದೆರಡು ಕ್ವಶನ್ಸ್ ಕೇಳ್ತೀನಿ. ಸೊ 1 2 3 4
4 ಅಂಡ್ 5 6. ಈಗ ಎಲ್ಲಿದೆ 1 ಎಲ್ಲಿದೆ ಅಂತ ಕೇಳಿದ್ರೆ ಸಿ ಒಳಗಡೆ 5 ಒಳಗಡೆ C5 ಅಂತ ಹೇಳ್ಬೇಕು. 2 ಎಲ್ಲಿದೆ E9 ಒಳಗಡೆ ಇದೆ. 3 ಎಲ್ಲಿದೆ C14 ಒಳಗಡೆ ಇದೆ. ದೆನ್ 4 ಎಲ್ಲಿದೆ E17 ಒಳಗಡೆ ಇದೆ. 5 ಎಲ್ಲಿದೆ H11 ಒಳಗಿದೆ ಅಂಡ್ 6 ಎಲ್ಲಿದೆ A21 ಒಳಗಿದೆ. ಈ ರೀತಿ ನೀವು ವ್ಯಾಲ್ಯೂಸ್ ನ ಯಾವ್ದು ಎಲ್ಲಿದೆ ಯಾವ ಪರ್ಟಿಕ್ಯುಲರ್ ರೆಫರೆನ್ಸ್ ಅಲ್ಲಿ ಇದೆ ಗೊತ್ತು ಮಾಡ್ಕೋಬೇಕು. ನೋಡಿ MS ಎಕ್ಸೆಲ್ ಯಾವ ರೀತಿ ಕೆಲಸ ಮಾಡುತ್ತಾನೋಕೆ ಇದಕ್ಕೆ MS ಎಕ್ಸೆಲ್ಗೆ ಎಕ್ಸೆಲ್ ಅಂತ ಹೆಸರು ಬಂತು. MS ಎಕ್ಸೆಲ್ ಅಂದ್ರೆ ಏನು? MS ಎಕ್ಸೆಲ್ ಅಂದ್ರೆ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಕರಿತೀವಿ. ಯಾವ ರೀತಿ ಕೆಲಸ ಮಾಡುತ್ತೆ ತೋರಿಸ್ತೀನಿ ನೋಡಿ. 1 ಅಂತ ಟೈಪ್ ಮಾಡಿ ಅಂಡ್ ಮತ್ತೆ 2 ಅಂತ ಟೈಪ್ ಮಾಡಿ ಎರಡು ಸೆಲೆಕ್ಟ್ ಮಾಡಿ ನಾನು ಡ್ರ್ಯಾಗ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ನಂಬರ್ ಏನ್ ಬೇಕು ಆಟೋಮೆಟಿಕ್ ಜನರೇಟ್ ಆಗುತ್ತೆ. ನಾನು 5 ಟೈಪ್ ಮಾಡಿಬಿಟ್ಟು 10 ಟೈಪ್ ಮಾಡಿಬಿಟ್ಟು 5 1 5 5 2 10 ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ಅಂದ್ರೆ ನೆಕ್ಸ್ಟ್ ರಿಸಲ್ಟ್ ತಾನೇ ಬರುತ್ತೆ. 27 ಮ್ಯಾಗ 27 1 27 27 2 54 ಎರಡು ಸೆಲೆಕ್ಟ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ತಾನೇ ಬರ್ತಾ ಹೋಗುತ್ತೆ. ನಾಟ್ ಓನ್ಲಿ ದ್ಯಾಟ್, ನಿಮ್ಗೆ ಯಾವ್ದು ಫಾರ್ ಎಕ್ಸಾಂಪಲ್ ಜನವರಿ JN ಅಂತ ಟೈಪ್ ಮಾಡಿ ಜಾನ್ ಅಂತ ಟೈಪ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ತಾನೇ ಬರುತ್ತೆ. ಕಂಪ್ಲೀಟ್ ಟೈಪ್ ಮಾಡಿ ಜನವರಿ ಅಂತ ಟೈಪ್ ಮಾಡಿ ಅಂಡ್ ಡ್ರ್ಯಾಗ್ ಮಾಡಿ ನೆಕ್ಸ್ಟ್ ತಾನೇ ಬರುತ್ತೆ. ಮಂಡೇ MON ಅಂತ ಟೈಪ್ ಮಾಡಿ ಈ ತರ ಕೆಳಗಡೆ ಪ್ಲಸ್ ಸೈನ್ ಬರುತ್ತೆ ಡಾರ್ಕ್ ಸೈನ್, ಅವಾಗ ಡ್ರ್ಯಾಗ್ ಮಾಡಿ ನೆಕ್ಸ್ಟ್ ಡೇ ತಾನೇ ಬರುತ್ತೆ. ಕಂಪ್ಲೀಟ್ ಮಂಡೇ ಅಂತ ಟೈಪ್ ಮಾಡಿಬಿಟ್ಟು ನೀವು ಡ್ರ್ಯಾಗ್ ಮಾಡಿ ತಾನೇ ಬರುತ್ತೆ. ಅಂಡ್ ಇವತ್ತಿನ ಡೇಟ್ ಬೇಕಂದ್ರೆ ಫಸ್ಟ್ ಮಂತ್ ಹಾಕಬೇಕು 3/29/2022 ಡೇಟ್ ಹಾಕಿ ನೆಕ್ಸ್ಟ್ 29 30 ಡೇ ತಾನೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೋಡಿ 30 31 1 2 3 4 ಅಂತ ನೀವು ಗ್ಯಾಪ್ ಮಾಡಿದ್ರು ಕೂಡ ಗ್ಯಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 3/29/2022 3/31/2022 ನಾ 1 ಡೇ ಗ್ಯಾಪ್ ಮಾಡಿದೆ ಅಂದ್ರೆ ಆಲ್ ಡೇಸ್ ನ ಸೆಲೆಕ್ಟ್ ಮಾಡಿದೆ. ಅದೇ ರೀತಿ ಆ ಡೇಸ್ ಒನ್ ಡೇ ಗ್ಯಾಪ್ ಆಗುತ್ತೆ. ಆಲ್ ಡೇಸ್ ಅನ್ನೋಕ್ಕಿಂತ 1 ಡೇ ಗ್ಯಾಪ್ ಆಗುತ್ತೆ. 20 and 31 ಆದ್ಮೇಲೆ 1 ಹೋಗುತ್ತೆ. 2 4 6 ಈ ರೀತಿ ಡೇಟ್ ಬರ್ತಾ ಹೋಗುತ್ತೆ. ನೀವು ಯಾವ ರೀತಿ ಹಾಕ್ತೀರಾ ಆ ರೀತಿ ಬರುತ್ತೆ. ನೀವು ಇಯರ್ ಚೇಂಜ್ ಮಾಡಿ ಇಯರ್ ಚೇಂಜ್ ಆಗುತ್ತೆ. ನೋಡಿ ನಾ 3/29/2022 ಅಂತ ಹಾಕಿ 3/29/2023 ಅಂತ ಹಾಕಿದ್ರೆ ಆ ಎರಡರದ್ದು ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಡ್ರ್ಯಾಗ್ ಮಾಡಿದ್ರೆ ಇಯರ್ ಅಲ್ಲಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಡೇ ಮತ್ತು ಮಂತ್ ಅಲ್ಲಿ ಚೇಂಜ್ ಆಗೋದಿಲ್ಲ. ಓಕೆ, ನಿಮ್ಗೆ ಮಂತ್ ಅಲ್ಲಿ ಚೇಂಜ್ ಮಾಡ್ಬೋದು 3/29/2022 ಅಂಡ್ 4/29/2022 ಅಂದ್ರೆ ಈ ಸಲ ಮಂತ್ ಅಲ್ಲಿ ಚೇಂಜ್ ಮಾಡಿದೆ ಅಂಡ್ ಬರೀ ಮಂತ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು. ಸೊ ಈ ರೀತಿ ಕೆಲಸ ಮಾಡುತ್ತೆ MS ಎಕ್ಸೆಲ್. ಇನ್ನು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋಕೆ ನಾ 1 ಬರ್ದ್ಬಿಟ್ಟು 4 ಬರೀತೀನಿ. ಈಗ ನೋಡಿ ನಾನು 1 ಬರ್ದ್ಬಿಟ್ಟು ಸಾರಿ ಇದು ಜನರಲ್ ತಗೋಣ. ಓಕೆ, 1 ಬರ್ದ್ಬಿಟ್ಟು ನಾನು 4 ಬರಿತೀನಿ ಅಂಡ್ 1 ಮತ್ತು 4 ಬರೆದ ತಕ್ಷಣ ನೆಕ್ಸ್ಟ್ ಏನ್ ಬರ್ಬೋದು ನಂಬರ್ 1 ಬರ್ದ್ಬಿಟ್ಟು 4 ಬರೆದ್ರೆ ನೆಕ್ಸ್ಟ್ ನಂಬರ್ ಏನ್ ಬರ್ಬೋದು 1 4 ಅಂದ ತಕ್ಷಣ 3 ಗ್ಯಾಪ್ ಇದೆ. 1 + 3 4 ಅಂಡ್ 4 + 3 7 ಆ ರೀತಿ ಬರ್ಬೋದು. ಎಸ್, ಅದೇ ರೀತಿ ಬರುತ್ತೆ. ಲಾಜಿಕಲಿನೂ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ದಟ್ ಈಸ್ MS ಎಕ್ಸೆಲ್. ನೋಡಿ MS ಎಕ್ಸೆಲ್ ಈ ತರ ಕೆಲಸ ಮಾಡುತ್ತೆ. ಅದಕ್ಕೆ ಎಕ್ಸಲೆಂಟ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾವು MS ಎಕ್ಸೆಲ್ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ಓವರ್ವ್ಯೂ ಆಫ್ MS ಎಕ್ಸೆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಹೋಗೋಣ. MS ಎಕ್ಸೆಲ್ ಮೆನ್ಯೂಸ್ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಡೋಂಟ್ ಮಿಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.